ನಮಸ್ಕಾರ ವಿದ್ಯಾರ್ಥಿಗಳೇ, ಟೂಲ್ ಗ್ರೈಂಡಿಂಗ್ ನೊಂದಿಗೆ ಬಟ್ರೆಸ್ ಥ್ರೆಡ್ ಕಟಿಂಗ್ ಮೇಲ್ ಮತ್ತು ಫಿಮೇಲ್ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಬಟ್ರೆಸ್ ಥ್ರೆಡಿಂಗ್ ಟೂಲ್ ಅನ್ನು ಸೆಟ್ ಮಾಡಿ, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಬಟ್ರೆಸ್ ಥ್ರೆಡ್ ಗಳನ್ನು ಕತ್ತರಿಸಿ, ಮೇಲ್ ಮತ್ತು ಫಿಮೇಲ್ ಥ್ರೆಡಿಂಗ್ ಭಾಗಗಳನ್ನು ಅಳವಡಿಸಿ. ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್: ಲೇತ್ ಮಷೀನ್, thread cutting tool, tapping tools, thread grinding machine, grinding wheels, calipers or micrometers, cutting fluids. Process. Task 1. Making buttress male component. ಫೋರ್ಜ್ ಚೆಕ್ ನಲ್ಲಿ ಜಾಬ್ ಅನ್ನು ಹೋಲ್ಡ್ ಮತ್ತು ಟ್ರೂ ಮಾಡಿ. ಸಂಭವನೀಯ ಉದ್ದಕ್ಕಾಗಿ ಡಯಾಮೀಟರ್ 48 mm ಅನ್ನು ತಿರುಗಿಸಿ. ಮತ್ತೆ ಜಾಬ್ ನ ಫ್ರಂಟ್ ಎಂಡ್ ಅನ್ನು ಡಯಾಮೀಟರ್ 40 mm ಇಂದ 95 mm ಉದ್ದದವರೆಗೆ ತಿರುಗಿಸಿ. mm ಉದ್ದಕ್ಕೆ ಡಯಾಮೀಟರ್ 25 ರ ಸ್ಟೆಪ್ ಮಾಡಿ. ಪಾರ್ಟಿಂಗ್ ಟೂಲ್ ಬಳಸಿಕೊಂಡು ಡಯಾಮೀಟರ್ 34 mm ಇಂಟು 5 mm ಸ್ಟೆಪ್ ಮಾಡಿ. ಬಟ್ರೆಸ್ ಥ್ರೆಡ್ ಕತ್ತರಿಸುವ ಎಕ್ಸ್ಟರ್ನಲ್ ಟೂಲ್ ಅನ್ನು ಬಳಸಿ ಅಗತ್ಯವಿರುವ ಥ್ರೆಡ್ ಅನ್ನು 70 mm ಉದ್ದಕ್ಕೆ ಕತ್ತರಿಸಿ. ಅದರ ಅಳತೆ ಮತ್ತು ನಿಖರತೆಗಾಗಿ ಥ್ರೆಡ್ ಅನ್ನು ಪರಿಶೀಲಿಸಿ. ಮೇಕಿಂಗ್ ಬಟ್ರೆಸ್ ಫಿಮೇಲ್ ಕಾಂಪೋನೆಂಟ್. ಜಾಬ್ ಅನ್ನು ಹೋಲ್ಡ್ ಮಾಡಿ, ಉದ್ದಕ್ಕೆ ಎಂಡ್ಗಳನ್ನು ಫೇಸ್ ಮಾಡಿ ಮತ್ತು ಡಯಾಮೀಟರ್ 48 mm ತಿರುಗಿಸಿ. ಎಂಡ್ಗಳನ್ನು ಚೇಂಫರ್ ಮಾಡಿ. mm ಅನ್ನು ಡ್ರಿಲ್ ಮಾಡಿ ಮತ್ತು 65 mm ಅಥವಾ ಅದಕ್ಕಿಂತ ಹೆಚ್ಚಿನ ಉದ್ದಕ್ಕೆ 32.3 mm ವರೆಗೆ ಬೋರ್ ಮಾಡಿ. ಇಂಟರ್ನಲ್ ಬಟ್ರೆಸ್ ಥ್ರೆಡ್ ಕಟಿಂಗ್ ಟೂಲ್ ಅನ್ನು ಫಿಕ್ಸ್ ಮಾಡಿ ಮತ್ತು ಚೇಂಜ್ ಗೆ ಟ್ರೇನ್ ಹೊಂದಿಸಿದ ನಂತರ ಅಗತ್ಯವಿರುವ ಥ್ರೆಡ್ ಕತ್ತರಿಸಿ. ಥ್ರೆಡ್ ನ ನಿಖರತೆಯನ್ನು ಪರಿಶೀಲಿಸಿ.
ಗ್ರೈಂಡಿಂಗ್ ಫಾರ್ ಬಟ್ರೆಸ್ ಥ್ರೆಡ್ ಟೂಲ್ ಮೇಲ್. ರಫ್ ಗ್ರೈಂಡ್ ವೀಲ್ ಅನ್ನು ಬಳಸಿಕೊಂಡು ಅಗತ್ಯವಿರುವ ಅಗಲ ಮತ್ತು ಉದ್ದಕ್ಕೆ ಬಲಭಾಗದಲ್ಲಿರುವ ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಿ. ಸಿಕ್ಸ್ ಡಿಗ್ರಿಯ ಫ್ರಂಟ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಮತ್ತು 6 ಡಿಗ್ರಿಯ ಎಂಡ್ ಕಟಿಂಗ್ ಎಡ್ಜ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಪ್ರೊಟ್ರಾಕ್ಟರ್ನೊಂದಿಗೆ ಪರಿಶೀಲಿಸಿ ಮತ್ತು +-10 ನ ನಿಖರತೆಯನ್ನು ಕಾಪಾಡಿಕೊಳ್ಳಿ. ಗ್ರೈಂಡ್ ರೈಟ್ ಹ್ಯಾಂಡ್ ಸೈಡ್ ರಿಲೀಫ್ ಆಂಗಲ್ 1 ಡಿಗ್ರಿ ಮತ್ತು 2 ಡಿಗ್ರಿಯ ಸೈಡ್ ಕ್ಲಿಯರೆನ್ಸ್ ಆಂಗಲ್. ಗ್ರೈಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ರಿಲೀಫ್ ಆಂಗಲ್ 1 ಡಿಗ್ರಿ ಮತ್ತು 2 ಡಿಗ್ರಿಯ ಸೈಡ್ ಕ್ಲಿಯರೆನ್ಸ್ ಆಂಗಲ್. 6 ಡಿಗ್ರಿಯ ಟಾಪ್ ರೇಕ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ 45 ಡಿಗ್ರಿಯ ಆಂಗಲ್ ಅನ್ನು ರೂಪಿಸಿ. ಗ್ರೈಂಡಿಂಗ್ ಫಾರ್ ಬಟ್ರೆಸ್ ಥ್ರೆಡ್ ಫೀಮೇಲ್. ಇಂಟರ್ನಲ್ ಬಟ್ರೆಸ್ ಥ್ರೆಡ್ ಟೂಲ್ ಅನ್ನು ಗ್ರೈಂಡ್ ಮಾಡಲು ಪೆಡೆಸ್ಟಲ್ ಗ್ರೈಂಡರ್ ಅನ್ನು ತಯಾರಿಸಿ. ಬಾಟಮ್ ಕ್ಲಿಯರೆನ್ಸ್ ಆಂಗಲ್ 30 ಡಿಗ್ರಿ ಟು 45 ಡಿಗ್ರಿ ಮತ್ತು ಎಂಡ್ ಕಟಿಂಗ್ ಆಂಗಲ್ 10 ಡಿಗ್ರಿಯನ್ನು ಗ್ರೈಂಡ್ ಮಾಡಿ. ಡಿಗ್ರಿಯ ಸೈಡ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಮತ್ತು 20 ಡಿಗ್ರಿಯ ಸೈಡ್ ಕಟಿಂಗ್ ಎಡ್ಜ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಡಿಗ್ರಿಯ ಮೇಲ್ಭಾಗದ ರೇಕ್ ಆಂಗಲ್ ಅನ್ನು ಮತ್ತು 40 ಡಿಗ್ರಿಯ ಸೈಡ್ ರೇಕ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಝೀರೋ 0.3 ಇಂದ 0.5 mm ನೋಸ್ ರೇಡಿಯಸ್ ಅನ್ನು ನಿರ್ವಹಿಸಿ. ಆಯಿಲ್ ಸ್ಟೋನ್ ನೊಂದಿಗೆ ಡಿಬರ್ ಮಾಡಿ ಮತ್ತು ಟೂಲ್ ಆಂಗಲ್ ಗೇಜ್ ಅಥವಾ ಪ್ರೊಟ್ರಾಕ್ಟರ್ ನೊಂದಿಗೆ ಟೂಲ್ ಪ್ರೊಫೈಲ್ ಅನ್ನು ಪರಿಶೀಲಿಸಿ. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು: ಉಪಕರಣಗಳು ಸುಡುವುದನ್ನು ತಪ್ಪಿಸಿ. ಕಟಿಂಗ್ ಎಡ್ಜ್ ಕಾಣಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಗ್ರೈಂಡಿಂಗ್ ವೀಲ್ ನ ಸಂಪೂರ್ಣ ಅಗಲವನ್ನು ಬಳಸಿಕೊಳ್ಳಿ, ಅಂದರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಗ್ರೈಂಡ್ ಮಾಡಬೇಡಿ. ಈ ವಿಡಿಯೋದಲ್ಲಿ ನಾವು ಬಟ್ರೆಸ್ ಥ್ರೆಡ್ಡಿಂಗ್ ಟೂಲ್ ಅನ್ನು ಹೇಗೆ ಸೆಟ್ ಮಾಡಬಹುದು, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಬಟ್ರೆಸ್ ಥ್ರೆಡ್ ಗಳನ್ನು ಹೇಗೆ ಕತ್ತರಿಸುವುದು ಮತ್ತು ಮೇಲ್ ಮತ್ತು ಫಿಮೇಲ್ ಥ್ರೆಡ್ಡಿಂಗ್ ಭಾಗಗಳನ್ನು ಹೇಗೆ ಅಳವಡಿಸುವುದು ಎಂಬುದರ ಕುರಿತು ಕಲಿತಿದ್ದೇವೆ. ನೀವು ಎಲ್ಲಾ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.